ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತದಲ್ಲಿ ತೈಲ ಬೆಲೆ ಏರಿಕೆ ಸಾಕಷ್ಟು ಸಮಸ್ಯೆಯನ್ನು ಉಂಟು ಮಾಡ್ತಾ ಇದೆ. ತೈಲ ಬೆಲೆ ಏರಿಕೆಯಿಂದ ಎಲ್ಲ ವಸ್ತುಗಳ ಬೆಲೆಗಳು ಏರಿಕೆ ಆಗ್ತಾ ಇವೆ. ಇದಕ್ಕೆ ಕಾರಣ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ತೆರಿಗೆ ನೀತಿ ಅಂತ ಒಂದಷ್ಟು ಜನ ಹೇಳಿದರೆ, ಮತ್ತೆ ಕೆಲವರು ಅಂತಾರಾಷ್ಟ್ರೀಯ ತೈಲ ಬೆಲೆಯಲ್ಲಿನ ಹೆಚ್ಚಳ ಇದಕ್ಕೆ ಕಾರಣ ಅಂತಾರೆ. ಹೀಗಾಗಿನೇ ಸಾಕಷ್ಟು ಜನ ಈ ಪೆಟ್ರೋಲ್ ಅನ್ನೋದು ಭಾರತದಲ್ಲೇ ಸಿಕ್ಕಿಬಿಟ್ಟಿದ್ರೆ ಅದಿನ್ನೆಷ್ಟು ಚೆನ್ನಾಗಿರ್ತಾ ಇತ್ತು ಅಂತ ಕೂಡ ಅಂದ್ಕೋತಾರೆ. ಹಾಗೇನಾದರೂ ಆಗಿದ್ರೆ ನಾವು ಕೂಡ ಅರಬ್ ದೇಶಗಳ ಹಾಗೆ ಶ್ರೀಮಂತ ಹಾಗೂ ಇನ್ಫ್ಲೂಯೆನ್ಷಿಯಲ್ ದೇಶ ಅನ್ನಿಸ್ಕೋಬಹುದಿತ್ತು ಅಂತ ಕೂಡ ಒಂದಷ್ಟು ಜನಕ್ಕೆ ಅನ್ಸೋದು ಸುಳ್ಳೇನಲ್ಲ. ಅರೆ, ಈಗ ಯಾಕೆ ಈ ಮಾತು ಬರ್ತಾ ಇವೆ ಅಂತ ಅಂದ್ಕೋತಿದ್ದೀರೇನೋ. ಇಲ್ಲಿವರೆಗೆ ಜಗತ್ತಿನ ಅತಿದೊಡ್ಡ ತೈಲ ಆಮದುದಾರ ದೇಶಗಳ ಪೈಕಿ 3ನೇ ಸ್ಥಾನವನ್ನು ಪಡ್ಕೊಂಡಿದ್ದು ಭಾರತ ತನ್ನ ಯೋಜನೆಗಳನ್ನು ಸರಿಯಾಗಿ ಕಾರ್ಯರೂಪಕ್ಕಿಳಿಸಿದ್ದೇ ಆದರೆ ಮುಂದೊಂದು ದಿನ ತೈಲ ಸರಬರಾಜು ದೇಶವಾಗಿ ಗುರುತಿಸ್ಕೊಳ್ಳೋದ್ರಲ್ಲಿ ಯಾವ ಅನುಮಾನಗಳೂ ಇಲ್ಲ. ಹಾಗಾದರೆ ಇದು ಹೇಗೆ ಸಾಧ್ಯ ಆಗುತ್ತೆ, ಇದಕ್ಕೆ ಭಾರತ ಏನು ಮಾಡಬೇಕು ಅನ್ನೋ ಬಗ್ಗೆ ಇಲ್ಲೊಂದಷ್ಟು ಮಾಹಿತಿಯನ್ನು ನೋಡೋಣ. ಗೆಳೆಯರೆ, ರಷ್ಯಾ ಮತ್ತು ಯುಕ್ರೇನ್ ನಡುವಿನ ಸಂಘರ್ಷ ಭಾರತ ಸೇರಿದ ಹಾಗೆ ಇಡೀ ಜಗತ್ತಿಗೆ ನಾನಾ ರೀತಿಯ ಪಾಠಗಳನ್ನು ಕಲಿಸಿದೆ. ರಕ್ಷಣಾ ಉಪಕರಣಗಳ ಮೇಲಿನ ಸ್ವಾವಲಂಬನೆ, ಆಹಾರ ಪದಾರ್ಥಗಳ ಉತ್ಪಾದನೆ, ಆರ್ಥಿಕ ಶಿಸ್ತು, ಆಧುನಿಕ ಶಸ್ತ್ರಾಸ್ತ್ರಗಳ ಅಗತ್ಯ, ಹೀಗೆ ಸಾಕಷ್ಟು ಪಾಠಗಳನ್ನು ಜಗತ್ತಿಗೆ ಈ ಸಂಘರ್ಷ ಕಲಿಸ್ಕೊಟ್ಟಿದೆ. ಹಾಗೆಯೇ ರಷ್ಯಾದಂಥ ರಾಷ್ಟ್ರ ಇಲ್ಲದೆ ಹೋದರೆ ಅರಬ್ ರಾಷ್ಟ್ರಗಳು ಹೇಗೆ ತೈಲ ಬೆಲೆಯನ್ನು ಏರಿಸುತ್ತವೆ ಅನ್ನೋದು ಕೂಡ ಈ ಸಂಘರ್ಷದಿಂದ ಜಗತ್ತಿಗೆ ಗೊತ್ತಾಗಿದೆ. ಹೀಗಾಗಿನೇ ಭಾರತ ಮತ್ತು ಚೈನಾಗಳು ಈಗಾಗಲೇ ತಮಗೆ ಬೇಕಾದಷ್ಟು ಕಚ್ಚಾ ತೈಲವನ್ನು ಪಡೆಯೋದಕ್ಕೆ ಬೇರೆ ದಾರಿಯನ್ನು ಹುಡುಕೊಂಡಿರೋದು. ಅದರಲ್ಲೂ ಈ ಬಾರಿ ರಷ್ಯಾ ಮತ್ತು ಯುಕ್ರೇನ್ ನಡುವಿನ ಸಂಘರ್ಷ ಭಾರತವನ್ನು ತೈಲ ರಫ್ತುದಾರನ ಸ್ಥಾನದಲ್ಲಿ ನಿಲ್ಲಿಸಲಿದೆಯಾ ಅನ್ನೋ ಅನುಮಾನಗಳಿಗೆ, ಆಶಾಭಾವನೆಗೆ ಕಾರಣ ಆಗ್ತಾ ಇದೆ. ಇಲ್ಲಿ ಏನಾಗ್ತಿದೆ ಅಂದರೆ, ರಷ್ಯಾದ ತೈಲ ಮತ್ತು ನ್ಯಾಚುರಲ್ ಗ್ಯಾಸ್ನ ಪ್ರಮುಖ ಖರೀದಿದಾರ ದೇಶಗಳು ಐರೋಪ್ಯ ರಾಷ್ಟ್ರಗಳು. ಹಾಗೆ ನೋಡಿದರೆ ರಷ್ಯಾದ 70% ತೈಲ ಎಕ್ಸ್ಪೋರ್ಟ್ ಆಗೋದು ಈ ಐರೋಪ್ಯ ರಾಷ್ಟ್ರಗಳಿಗೆ. ಉಳಿದ ಹಾಗೆ ಭಾರತ ಪ್ರತಿ ವರ್ಷ 15 ಮಿಲಿಯನ್ ಬ್ಯಾರೆಲ್ನಷ್ಟು ತೈಲವನ್ನು ರಷ್ಯಾದಿಂದ ತರಿಸ್ಕೊಳ್ತಾ ಇತ್ತು. ಇನ್ನುಳಿದಂತೆ ಚೈನಾ ರಷ್ಯಾದ ಅತಿದೊಡ್ಡ ತೈಲ ಆಮದುದಾರ ದೇಶವಾಗಿ ಗುರುತಿಸಿಕೊಂಡಿತ್ತು. ಆದರೆ ಈಗ ರಷ್ಯಾ ಯುಕ್ರೇನ್ ಮೇಲೆ ದಾಳಿ ನಡೆಸ್ತಾ ಇರೋ ಹಿನ್ನೆಲೆಯಲ್ಲಿ ಐರೋಪ್ಯ ರಾಷ್ಟ್ರಗಳು ರಷ್ಯಾದ ತೈಲವನ್ನು ಖರೀದಿ ಮಾಡೋದಿಲ್ಲ ಅನ್ನೋ ನಿರ್ಧಾರಕ್ಕೆ ಬಂದಿವೆ. ಇಷ್ಟಾದರೂ ಕೂಡ ಐರೋಪ್ಯ ರಾಷ್ಟ್ರಗಳಲ್ಲೇ ಕೆಲವು ದೇಶಗಳು ಇನ್ನೂ ಸ್ವಲ್ಪ ದಿನಗಳ ಕಾಲ ರಷ್ಯಾದಿಂದ ತೈಲವನ್ನು ತರಿಸಿಕೊಳ್ಳೋ ನಿರ್ಧಾರ ಮಾಡಿವೆ. ಆದರೆ ಇದು ಹಿಂದಿನಷ್ಟು ಪ್ರಮಾಣದಲ್ಲಿ ಇಲ್ಲ. ಹೀಗಾಗಿ ಇದರಿಂದ ರಷ್ಯಾಗೆ ದೀರ್ಘಕಾಲದಲ್ಲಿ ಆರ್ಥಿಕ ಹೊರೆ ಖಂಡಿತ ಬೀಳುತ್ತೆ. ರಷ್ಯಾದ ಪೆಟ್ರೋಲಿಯಂ ಎಕ್ಸ್ಪೋರ್ಟ್ ನಿಂತು ಹೋದರೆ ಆ ದೇಶಕ್ಕೆ ಸಾಕಷ್ಟು ನಷ್ಟ ಉಂಟಾಗುತ್ತೆ. ಹೀಗಾಗಿನೇ ರಷ್ಯಾ ಭಾರತ ಮತ್ತು ಚೈನಾಗೆ ರಿಯಾಯಿತಿ ದರದಲ್ಲಿ ತೈಲವನ್ನು ಕೊಡೋದಕ್ಕೆ ಮುಂದಾಗ್ತಾ ಇರೋದು. ಇದರ ಲಾಭವನ್ನು ಸದ್ಯಕ್ಕೆ ಭಾರತ ಮತ್ತು ಚೈನಾ ಎರಡೂ ರಾಷ್ಟ್ರಗಳು ಪಡ್ಕೊಳ್ತಾ ಇವೆ. ಈ ಬಗ್ಗೆ ಅಂತಾರಾಷ್ಟ್ರೀಯ ಸಮುದಾಯದ ಒತ್ತಡ, ಐರೋಪ್ಯ ಒಕ್ಕೂಟಗಳು ಹಾಗೂ ವಿಶ್ವದ ದೊಡ್ಡಣ್ಣ ಅಮೆರಿಕದ ತೀವ್ರ ವಿರೋಧದ ನಡುವೆ ಕೂಡ ಭಾರತ ರಷ್ಯಾದ ಜೊತೆಗಿನ ತೈಲ ಖರೀದಿಯನ್ನು ಬಿಟ್ಟಿಲ್ಲ. ಹೀಗಾಗಿ ಅಮೆರಿಕ ಭಾರತದ ಮೇಲೆ ಕೊಂಚ ಕೋಪ ಮಾಡಿಕೊಂಡಿದೆ. ಇಷ್ಟಾದರೂ ಭಾರತದ ವಿದೇಶಾಂಗ ಸಚಿವ ಜೈಶಂಕರ್ ಭಾರತ ತನ್ನ ಹಿತಾಸಕ್ತಿಗಳನ್ನು ಕಡೆಗಣಿಸಿ ತೈಲವನ್ನು ಆಮದು ಮಾಡಿಕೊಳ್ಳೋದನ್ನು ನಿಲ್ಲಿಸುವುದಕ್ಕಾಗೋದಿಲ್ಲ ಅಂತ ಪಶ್ಚಿಮದ ದೇಶಗಳಿಗೆ ನೇರವಾಗಿ ಹೇಳಿದ್ದಾರೆ. ಪಶ್ಚಿಮದ ದೇಶಗಳು ಎಲ್ಲದರಲ್ಲೂ ಕೂಡ ತಮಗೆ ಅನುಕೂಲವಾಗುವ ನಿರ್ಧಾರಗಳನ್ನು ತಗೊಳ್ಳುವಾಗ ಭಾರತ ಯಾಕೆ ಒಂದಷ್ಟು ವಿಷಯಗಳಲ್ಲಾದರೂ ತನ್ನ ಅನುಕೂಲಗಳನ್ನು ನೋಡ್ಕೋಬಾರದು ಅನ್ನೋದು ಜೈಶಂಕರ್ ಅವರ ಪ್ರಶ್ನೆ. ಇದಕ್ಕೆ ಉತ್ತರಿಸುವ ನೈತಿಕತೆ ಅಮೆರಿಕಾಗಲಿ ಇನ್ನಿತರ ಪಶ್ಚಿಮದ ದೇಶಗಳಿಗಾಗಲಿ ಇಲ್ಲ ಅನ್ನೋದು ಬೇರೆಯದ್ದೇ ಮಾತು. ಆದರೆ ಭಾರತದ ಈ ನಿಲುವುಗಳು ಹೆಚ್ಚು ದಿನಗಳ ಕಾಲ ಮುಂದುವರಿಯೋದು ಕಷ್ಟ ಆಗುತ್ತೆ. ಹಾಗೆ ಭಾರತ ತಾನು ಖರೀದಿ ಮಾಡೋ ಕಚ್ಚಾ ತೈಲವನ್ನು ಇಲ್ಲಿ ಸಂಸ್ಕರಿಸಿದ ನಂತರ ಸಾಕಷ್ಟು ಡೀಸೆಲ್ ಹಾಗೂ ಇನ್ನಿತರ ಉತ್ಪನ್ನಗಳನ್ನು ವಿದೇಶಗಳಿಗೆ ರಫ್ತು ಕೂಡ ಮಾಡುತ್ತೆ. ಆದರೆ ರಷ್ಯಾದಿಂದ ಕಚ್ಚಾ ತೈಲ ಖರೀದಿ ಮಾಡೋದನ್ನು ನಿಲ್ಲಿಸದೇ ಇದ್ರೆ ಮುಂದೆ ಭಾರತದ ಸಂಸ್ಕರಿಸಿದ ತೈಲೋತ್ಪನ್ನಗಳ ರಫ್ತಿನ ಮೇಲೆ ಕೂಡ ನಿರ್ಬಂಧ ಹೇರುವ ಸಾಧ್ಯತೆಗಳಿರುತ್ತವೆ. ಹೀಗಾಗಿ ಇಲ್ಲಿ ಭಾರತ ತುಂಬಾ ಎಚ್ಚರಿಕೆಯಿಂದ ವ್ಯವಹರಿಸಬೇಕು. ಇದಕ್ಕಾಗಿ ಭಾರತ ಕೂಡ ಒಂದಷ್ಟು ಬುದ್ಧಿವಂತಿಕೆಯನ್ನು ಬಳಸ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ. ಇಲ್ಲಿ ರಷ್ಯಾದಿಂದ ಆಗಲಿ, ಇರಾನ್ ಅಥವಾ ಸೌದಿ ಅರೇಬಿಯಾದಿಂದ ಆಗಲಿ ತೈಲವನ್ನು ಆಮದು ಮಾಡಿಕೊಳ್ಳೋದು ಅಂದರೆ ಅದು ಒಂಥರ ಡಿಪೆಂಡೆನ್ಸಿ. ಅವರು ಬೆಲೆ ಹೆಚ್ಚು ಮಾಡಿದಾಗ ಹೆಚ್ಚು ಹಣ ಕೊಡಬೇಕು, ಕಡಿಮೆ ಮಾಡಿದಾಗ ಮಹಾಪ್ರಸಾದ ಅಂದ್ಕೊಂಡು ತಗೋತಾ ಹೋಗಬೇಕು. ಎಷ್ಟೇ ತೈಲ ಖರೀದಿ ಮಾಡ್ತೀವಿ ಅಂತ ಅಂದರೂ ಕೂಡ ನಮಗೆ ತೈಲ ಬೆಲೆಯ ಮೇಲೆ ನಿಯಂತ್ರಣ ಇರೋದಿಲ್ಲ. ಆದರೆ ನಾವೇ ತೈಲ ಕಂಪನಿಗಳ ಮೇಲೆ ಹಿಡಿತವನ್ನು ಸಾಧಿಸಿದರೆ ಅಲ್ಲಿ ಡಿಪೆಂಡೆನ್ಸಿ ಅನ್ನೋದು ಕಡಿಮೆ ಆಗುತ್ತೆ. ಭಾರತ ತೈಲವನ್ನು ರಷ್ಯಾದಿಂದ ತೆಗೆದ್ರು, ಇರಾನ್ನ ನೆಲದಿಂದ ಬಗೆದ್ರು ಅದು ಭಾರತದ್ದೇ ತೈಲ ಅಂತ ಅನ್ನಿಸ್ಕೊಳ್ಳುತ್ತೆ. ಹೀಗಾಗಿ ಆ ತೈಲದ ಆಮದು ಮತ್ತು ರಫ್ತಿನ ಮೇಲೆ ನಿಷೇಧ ಹೇರುವ ಅವಕಾಶಗಳು ಕೂಡ ಅಮೆರಿಕಾದಂತಹ ದೇಶಗಳಿಗೆ ಇರೋದಿಲ್ಲ. ಇದನ್ನು ಯೋಚನೆ ಮಾಡಿರೋ ಭಾರತ ಈಗ ರಷ್ಯಾದ ತೈಲ ಕಂಪನಿಗಳ ಸ್ಟೇಕ್ಸ್ ಅನ್ನು ಖರೀದಿ ಮಾಡೋ ಬಗ್ಗೆ ತೀವ್ರವಾಗಿ ಯೋಚನೆ ಮಾಡ್ತಾ ಇದೆ. ಹೀಗಾಗಿ ONGC ವಿದೇಶ್ ಲಿಮಿಟೆಡ್ ಸಂಸ್ಥೆಯ ಮೂಲಕ
ಭಾರತ ವಿದೇಶಗಳಲ್ಲಿನ ತೈಲ ಕಂಪನಿಗಳಲ್ಲಿ ಪಾಲುದಾರಿಕೆಯನ್ನು ಪಡೆಯುವ ಕೆಲಸಕ್ಕೆ ಮುಂದಾಗಿದೆ. ಈಗ ರಷ್ಯಾದ ರೋಸ್ನೆಟ್ ಅನ್ನೋ ದೈತ್ಯ ಕಂಪನಿಯಲ್ಲಿನ ಷೇರುಗಳನ್ನು ಕೊಂಡುಕೊಳ್ಳೋದಕ್ಕೆ ಕೂಡ ಭಾರತ ಮುಂದಾಗ್ತಾ ಇದೆ. ಕಳೆದ 1 ತಿಂಗಳಿಂದಲೂ ಕೂಡ ಇದಕ್ಕೆ ಸಂಬಂಧಿಸಿದ ಪ್ರಕ್ರಿಯೆಗಳು ನಡೀತಾ ಇದ್ದು ಒಂದಷ್ಟು ತೈಲ ಕಂಪನಿಗಳ ಷೇರುಗಳನ್ನು ಭಾರತ ಖರೀದಿ ಮಾಡಬಹುದು. ಈಗಾಗಲೇ ಭಾರತದ ONGC ವಿದೇಶ್ ಇರಾನ್ ಬಳಿಯ ಪರ್ಷಿಯನ್ ಗಲ್ಫ್ನಲ್ಲಿನ ಫರ್ಜಾದ್ ಆಯಿಲ್ ಫೀಲ್ಡ್ ಅಲ್ಲಿ ಸುಮಾರು 30% ಪಾಲುದಾರಿಕೆಯನ್ನು ಹೊಂದಿದೆ. ಹಾಗೆಯೇ ಇರಾನ್ ಮತ್ತು ಇರಾಕ್ಗಳಲ್ಲಿನ ಇನ್ನಿತರ ತೈಲ ಬಾವಿಗಳನ್ನು ಖರೀದಿ ಮಾಡುವ ಬಗ್ಗೆ ಕೂಡ ಭಾರತ ಪ್ರಯತ್ನಗಳನ್ನು ಆರಂಭ ಮಾಡಿದೆ. ಇದರ ಜೊತೆಗೆ ರಷ್ಯಾದ ಮತ್ತೊಂದು ತೈಲ ಕಂಪನಿ ಸಖಾಲಿನ್ ಜೊತೆ ಕೂಡ ONGC ಸುಮಾರು 20% ಷೇರುಗಳನ್ನು ಹೊಂದಿದೆ. ಈ ಸಖಾಲಿನ್ ಅನ್ನೋ ಪ್ರಾಜೆಕ್ಟು ಸೈಬೀರಿಯನ್ ಪ್ಲೇಟಲ್ಲಿದೆ. ಹೀಗಾಗಿ ಅಲ್ಲಿಂದ ಸಾಮಾನ್ಯ ಹಡಗುಗಳಲ್ಲಿ ತೈಲವನ್ನು ತರಿಸ್ಕೊಳ್ಳೋದು ಅಪಾಯಕಾರಿ. ಅಲ್ಲಿ ಹೆಪ್ಪುಗಟ್ಟಿದ ಸಮುದ್ರದ ಮೇಲೆ ತೈಲವನ್ನು ಸಾಗಿಸಬೇಕು ಅಂದರೆ ಅಲ್ಲಿಗೆ ವಿಶೇಷವಾದ ಐಸ್ ಬ್ರೇಕರ್ ಹಡಗುಗಳು ಬೇಕಾಗುತ್ತವೆ. ಆದರೆ ಈಗ ಪರಿಸ್ಥಿತಿ ಸರಿ ಇಲ್ಲದ ಕಾರಣ ಐಸ್ ಬ್ರೇಕರ್ಗಳನ್ನು ಹೊಂದಿಸೋದು ಕಷ್ಟ ಆಗ್ತಾ ಇದೆ. ಏನೇ ಆದರೂ ರಷ್ಯಾದ ಈ ಸಖಾಲಿನ್ ಬಂದರಿನಿಂದ ಭಾರತಕ್ಕೆ ಸದ್ಯಕ್ಕೆ ತೈಲ ಸರಬರಾಜು ಆಗ್ತಾ ಇಲ್ಲ. ಹೀಗಾಗಿ ಅಲ್ಲಿ ಇನ್ವೆಸ್ಟ್ ಮಾಡಿರೋ ಹಣ ಸದ್ಯದ ಮಟ್ಟಿಗೆ ಉಪಯೋಗಕ್ಕೆ ಬರ್ತಾ ಇಲ್ಲ. ಇಂಥ ಹೊತ್ತಲ್ಲೇ ರಷ್ಯಾದ ರೋಸ್ನೆಟ್ ಸಂಸ್ಥೆ ಭಾರತ ಮತ್ತು ಚೈನಾ ಎರಡಕ್ಕೂ ಕಡಿಮೆ ಬೆಲೆಗೆ ತೈಲವನ್ನು ಆಫರ್ ಮಾಡ್ತಾ ಇದೆ. ಇದಲ್ಲದೆ ರೋಸ್ನೆಟ್ ಸಂಸ್ಥೆಯಲ್ಲಿ ಹೂಡಿಕೆ ಮಾಡಿ ಅನ್ನೋ ಮಾತುಗಳನ್ನು ಕೂಡ ಭಾರತ ಸರ್ಕಾರ ONGC ಹಾಗೂ ಇನ್ನಿತರ ಖಾಸಗಿ ಭಾರತೀಯ ಕಂಪನಿಗಳಿಗೆ ತಿಳಿಸಿದೆ. ಈ ರೋಸ್ನೆಟ್ ಅಲ್ಲಿ ಬ್ರಿಟಿಷ್ ಮೂಲದ ತೈಲ ಕಂಪನಿ BP ಒಂದಷ್ಟು ಷೇರುಗಳನ್ನು ಹೊಂದಿದೆ. ಆದರೆ ಈಗ ರಷ್ಯಾದ ಜೊತೆಗಿನ ಎಲ್ಲ ವಹಿವಾಟುಗಳನ್ನು ಬ್ರಿಟನ್ ನಿಲ್ಲಿಸಿರೋದ್ರಿಂದ BP ತನ್ನ ಬಂಡವಾಳವನ್ನು ಹಿಂತೆಗೆದುಕೊಳ್ಳುವ ಸಾಧ್ಯತೆ ಇದ್ದು BPಯ ಷೇರುಗಳನ್ನು ಖರೀದಿ ಮಾಡಿ ಅಂತ ONGC ಹಾಗೂ ಇನ್ನಿತರ ಕಂಪನಿಗಳಿಗೆ ಭಾರತ ಹೇಳಿದೆ. ಇದಲ್ಲದೆ ಈಗ ಇರಾನ್ ಕೂಡ ನಮ್ಮ ತೈಲವನ್ನು ಖರೀದಿ ಮಾಡಿ ಅಂತ ಭಾರತಕ್ಕೆ ದುಂಬಾಲು ಬೀಳ್ತಾ ಇದೆ. ಒಂದು ಕಾಲದಲ್ಲಿ ಇರಾನ್ ಭಾರತದ ಅತಿದೊಡ್ಡ ತೈಲ ಸರಬರಾಜು ದೇಶ ಕೂಡ ಆಗಿತ್ತು. ಭಾರತೀಯ ರೂಪಾಯಿಯಲ್ಲಿ ನಾವಲ್ಲಿಂದ ತೈಲವನ್ನು ಖರೀದಿ ಮಾಡ್ತಾ ಇದ್ವಿ. ಸಾಕಷ್ಟು ಸಂದರ್ಭಗಳಲ್ಲಿ ಇರಾನ್ಗೆ ಆಹಾರ ಧಾನ್ಯಗಳನ್ನು ಕೊಟ್ಟು ಅದಕ್ಕೆ ಪ್ರತಿಯಾಗಿ ನಾವು ತೈಲವನ್ನು ಖರೀದಿ ಮಾಡಿದ್ದು ಇದೆ. ಆದರೆ ಅಮೆರಿಕ ಇರಾನ್ ಮೇಲೆ ನಿರ್ಬಂಧವನ್ನು ಹೇರಿದ ನಂತರ ಭಾರತ ಇರಾನ್ ಜೊತೆಗಿನ ತನ್ನ ವಹಿವಾಟನ್ನು ಅನಿವಾರ್ಯವಾಗಿ ನಿಲ್ಲಿಸಬೇಕಾಗ ಬಂತು. ಈಗ ಇರಾಕ್ ಭಾರತದ ಅತಿದೊಡ್ಡ ತೈಲ ಸರಬರಾಜು ದೇಶ. ಇನ್ನು ಇರಾನ್ ಮೇಲೆ ನಿರ್ಬಂಧಗಳಿದ್ರೂ ಕೂಡ ಭಾರತ ಮತ್ತೆ ತನ್ನ ವ್ಯಾಪಾರ ವಹಿವಾಟುಗಳನ್ನು ಪುನರಾರಂಭಿಸುವ ಬಗ್ಗೆ ಒಂದಷ್ಟು ಮನಸ್ಸು ಮಾಡ್ತಾ ಇದೆ. ಮೊನ್ನೆಯಷ್ಟೇ ಇರಾನ್ನ ವಿದೇಶಾಂಗ ಸಚಿವ ಹುಸೇನ್ ಅಮೀರ್ ಅಬ್ದುಲ್ಲಾಹಿಯನ್ ಭಾರತಕ್ಕೆ ಬಂದು ಇಲ್ಲಿನ ಸಚಿವರು ಹಾಗೂ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರ ಜೊತೆ ಒಂದಷ್ಟು ಸಭೆಗಳನ್ನು ನಡೆಸಿದ್ದಾರೆ. ಜೊತೆಗೆ ಚಬಹಾರ್ ಬಂದರಿನ ಮೂಲಕ ಸರಕು ಸಾಗಾಣಿಕೆಯನ್ನು ಹೆಚ್ಚು ಮಾಡೋ ಬಗ್ಗೆ ಹಾಗೆ ಆಫ್ಘನಿಸ್ತಾನದ ಸದ್ಯದ ಪರಿಸ್ಥಿತಿಯ ಬಗ್ಗೆ ಕೂಡ ಎರಡೂ ದೇಶಗಳ ನಡುವೆ ಚರ್ಚೆಗಳು ನಡೆದಿವೆ. ಸದ್ಯಕ್ಕೆ ಇರಾನ್ನಲ್ಲಿ ಕೂಡ ಭಾರತ ಒಂದಷ್ಟು ಹೂಡಿಕೆ ಮಾಡಿದೆ. ಭಾರತದ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, ಭಾರತ್ ಪೆಟ್ರೋಲಿಯಂ, ONGC ವಿದೇಶ್ ಲಿಮಿಟೆಡ್ ಹಾಗೂ ಭಾರತ್ ಪೆಟ್ರೋ ರಿಸೋರ್ಸಸ್ ಲಿಮಿಟೆಡ್ಗಳು ತೈಲ ಬಾವಿಗಳ ಮೇಲಿನ ಹೂಡಿಕೆಗೆ ಅನುಕೂಲಕರ ವಾತಾವರಣವನ್ನು ಹುಡುಕ್ತಾ ಇವೆ. ಭಾರತ ಈ ಕ್ಷೇತ್ರದಲ್ಲಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚು ಹೂಡಿಕೆ ಮಾಡೋ ಸಾಧ್ಯತೆಗಳು ಇರುತ್ತವೆ. ಇನ್ನು ಸದ್ಯದ ಇರಾನ್ನ ಪರಿಸ್ಥಿತಿ ಏನು ಅಂದರೆ ಅದು ಅಮೆರಿಕ ಸೇರಿದ ಹಾಗೆ ಮಧ್ಯಪ್ರಾಚ್ಯದ ಸಾಕಷ್ಟು ದೇಶಗಳ ವಿರೋಧವನ್ನು ಅನುಭವಿಸ್ತಾ ಇದೆ. ಹಾಗೆ ಇರಾನ್ ಅಣ್ವಸ್ತ್ರ ಶಕ್ತ ದೇಶವಾಗುವ ನಿಟ್ಟಲ್ಲಿ ಇಡ್ತಾ ಇರೋ ಹೆಜ್ಜೆಗಳು ಅಮೆರಿಕ ಹಾಗೂ ಇಸ್ರೇಲಿನ ಸಿಟ್ಟಿಗೆ ಹಾಗೆಯೇ ಯುರೋಪಿಯನ್ ಯೂನಿಯನ್ನ ಅಸಮಾಧಾನಕ್ಕೆ ಕೂಡ ಕಾರಣ ಆಗಿವೆ. ಈ ನಿಟ್ಟಲ್ಲಿ ಯಾವಾಗ ಬೇಕಿದ್ರೂ ಅಮೆರಿಕ ಇರಾನ್ ವಿರುದ್ಧ ಕಾರ್ಯಾಚರಣೆಗೆ ಮುಂದಾಗುವ ಸಾಧ್ಯತೆಯನ್ನು ತಳ್ಳಿ ಹಾಕೋದಿಕ್ಕಾಗೋದಿಲ್ಲ. ಅಥವಾ ಇಸ್ರೇಲ್ ಮತ್ತು ಸೌದಿ ಅರೇಬಿಯಾಗಳ ಮೂಲಕ ಇರಾನ್ಗೆ ಪಾಠ ಕಲಿಸುವ ಕೆಲಸಕ್ಕೆ ಕೂಡ ಅಮೆರಿಕ ಇಳಿಬಹುದು. ಇಂಥ ಸಂದರ್ಭದಲ್ಲಿ ಭಾರತ ಮತ್ತು ಇರಾನ್ ನಡುವಿನ ತೈಲ ವ್ಯಾಪಾರ ಮತ್ತೆ ಶುರುವಾಗೋದು ಅಂತಾರಾಷ್ಟ್ರೀಯ ಸಂಬಂಧಗಳ ದೃಷ್ಟಿಯಿಂದ ಎಷ್ಟು ಸರಿ ಅನ್ನೋ ಬಗ್ಗೆ ಕೂಡ ಭಾರತ ಎಚ್ಚರಿಕೆಯಿಂದ ಗಮನಿಸ್ತಾ ಇದೆ. ಅಕಸ್ಮಾತ್ ಭಾರತ ಇರಾನ್ ಹಾಗೂ ರಷ್ಯಾದ ತೈಲ ಕಂಪನಿಗಳ ಮೇಲೆ ಹೂಡಿಕೆ ಮಾಡೋದಕ್ಕೆ ಸಾಧ್ಯ ಆದರೆ, ತನ್ನದೇ ಆದ ಆಯಿಲ್ ಫೀಲ್ಡ್ಗಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆದರೆ ಭಾರತದ ತೈಲ ನಿರ್ಭರತೆ ಕಡಿಮೆಯಾಗೋದಷ್ಟೇ ಅಲ್ಲ, ಭಾರತ ವಿದೇಶಗಳಿಗೆ ತೈಲ ರಫ್ತು ಮಾಡಬಲ್ಲ ದೇಶಗಳ ಸಾಲಿಗೆ ಸೇರ್ಕೊಳ್ಳುತ್ತೆ. ಈಗಾಗಲೇ ಚೀನಾ ಒಂದಷ್ಟು ಕ್ಷೇತ್ರಗಳಲ್ಲಿ ಈ ಕೆಲಸವನ್ನು ಮಾಡ್ತಾ ಇದೆ. ಅವರಿಗೆ ಸಾಕಷ್ಟು ಕಬ್ಬಿಣ ಹಾಗೂ ಇನ್ನಿತರ ಖನಿಜ ಸಂಪತ್ತಿನ ಅಗತ್ಯ ಇದೆ. ಹೀಗಾಗಿ ಅವರು ಆಸ್ಟ್ರೇಲಿಯಾ, ಆಫ್ರಿಕಾ ಖಂಡಗಳಲ್ಲಿನ ಸಾಕಷ್ಟು ರಾಷ್ಟ್ರಗಳ ಜೊತೆ ಇಂಥದ್ದೇ ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದಾರೆ. ಅಲ್ಲಿ ಗಣಿಗಳನ್ನು 100 ವರ್ಷಗಳಿಗೆ ಲೀಸ್ಗೆ ಪಡೆದು ತಮಗೆ ಬೇಕಾದ ಖನಿಜ ಸಂಪತ್ತನ್ನು ಅಲ್ಲಿಂದ ಪಡ್ಕೊಳ್ತಾ ಇದ್ದಾರೆ. ಜೊತೆಗೆ ಸಾಕಷ್ಟು ಕಚ್ಚಾ ಪದಾರ್ಥಗಳು, ರೇರ್ ಅರ್ತ್ ಮೆಟೀರಿಯಲ್ಗಳ ಮೇಲೆ ಚೈನಾ ಇವತ್ತು ಏಕಸ್ವಾಮ್ಯವನ್ನು ಸಾಧಿಸೋದಕ್ಕೆ ಕೂಡ ಇದು ಅವಕಾಶವನ್ನು ಮಾಡಿಕೊಟ್ಟಿದೆ. ಇವತ್ತು ಆಫ್ರಿಕಾದಲ್ಲಿ ಸಿಗುವ ಅಪರೂಪದ ಖನಿಜವನ್ನು ಕೂಡ ನಾನಾ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇರೋದು ಚೈನಾ. ಆ ಮೂಲಕ ಚೈನಾ ಸಾಕಷ್ಟು ಲಾಭವನ್ನು ಮಾಡಿಕೊಳ್ತಾ ಇದೆ. ಈ ಕೆಲಸವನ್ನು ಭಾರತ ಯಾವತ್ತೂ ಮಾಡಬಹುದಿತ್ತು. ಆದರೆ ನಮ್ಮ ಸರ್ಕಾರಗಳಿಗೆ ಸ್ವಾವಲಂಬನೆಯ ಬಗ್ಗೆ ಒಂದಷ್ಟು ಮುಂದಾಲೋಚನೆ ಕಡಿಮೆ. ಮುಂದಿನ ಚುನಾವಣೆಗಳಲ್ಲಿ ಹೇಗೆ ಗೆಲ್ಲಬೇಕು, ಜನಕ್ಕೆ ಏನು ಕೊಟ್ಟರೆ ವೋಟ್ ಹಾಕ್ತಾರೆ ಅನ್ನೋ ಬಗ್ಗೆ ಅವರಿಗಿರೋ ಆಸಕ್ತಿ, ದೇಶಕ್ಕೇನು ಬೇಕು, ದೇಶದ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನು ಹುಡುಕೋದು ಹೇಗೆ ಅನ್ನೋ ಬಗ್ಗೆ ತುಂಬಾ ಕಡಿಮೆ ಇರುತ್ತೆ.
ಹೀಗಾಗಿ ಇಷ್ಟು ವರ್ಷ ಭಾರತ ವಿದೇಶಗಳಲ್ಲಿ ಬಂಡವಾಳ ಹೂಡುವುದರ ಕಡೆಗೆ ಹೆಚ್ಚು ಗಮನವನ್ನು ಹರಿಸಿದಂತಿಲ್ಲ. ಈಗಾದರೂ ಆ ಕೆಲಸವನ್ನು ಭಾರತ ಮಾಡಿದರೆ ಮುಂದೆ ಸಾಕಷ್ಟು ವಿಷಯಗಳಲ್ಲಿ ಸ್ವಾವಲಂಬನೆಯನ್ನು ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ. ಕೆಳಗಡೆ ಇನ್ನೊಂದು 20-25 ವರ್ಷಗಳಲ್ಲಿ ಪೆಟ್ರೋಲಿಯಂ ಅನ್ನೋದು ನಗಣ್ಯ ಅನ್ನಿಸ್ಕೋಬಹುದು. ಅವತ್ತಿಗೆ ಪರ್ಯಾಯ ಇಂಧನ ಮೂಲ ನಮಗೆ ಸಿಕ್ಕಿರಲೂಬಹುದು. ಆದರೆ ಇವತ್ತು ಜಗತ್ತು ನಡೆಯೋದಕ್ಕೆ ತೈಲ ಬೇಕೇ ಬೇಕು. ಅದರ ಕಾರಣಕ್ಕಾಗಿಯೇ ಅರಬ್ ದೇಶಗಳಿಗೆ ಇವತ್ತು ಇಷ್ಟೊಂದು ಹಣ ಮತ್ತು ಸೊಕ್ಕು ಬಂದಿರೋದು. ಜಗತ್ತು ಅವರನ್ನು ತುಷ್ಟೀಕರಿಸ್ತಾ ಇರೋದಕ್ಕೆ ಕಾರಣ ಕೂಡ ಅಲ್ಲಿರೋ ತೈಲ ಸಂಪತ್ತೆ. ಹೀಗಾಗಿ ಭಾರತ ಇಂಧನ ನಿರ್ಭರತೆಯನ್ನು ಬೇಗ ಸಾಧಿಸಬೇಕಾಗತ್ತೆ. ಆ ಕೆಲಸ ಬೇಗ ಆಗಲಿ ಅಂತ ಹಾರೈಸೋಣ. ಈ ನಿಟ್ಟಲ್ಲಿ ಸರ್ಕಾರಗಳು ಮಾಡ್ತಾ ಇರೋ ಪ್ರಯತ್ನಗಳು ಮತ್ತಷ್ಟು ವೇಗವಂತವಾಗಲಿ ಅಂತ ಆಶಿಸೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.